ಹಾಯ್ ಫ್ರೆಂಡ್ಸ್, ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ಗೂಗಲ್ ಕ್ರೋಮ್ನ ಸರ್ಚ್ ಹಿಸ್ಟ್ರಿಯನ್ನು ಯಾವ ರೀತಿ ಡಿಲೀಟ್ ಮಾಡ್ಬೋದು ಅಂತ ನಿಮಗೆ ಇಲ್ಲಿ ತೋರಿಸ್ತೇನೆ. ನೀವು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಂತರ ಹಿಸ್ಟ್ರಿ ಕಾಣಿಸ್ತಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬ್ರೌಸರಿಂಗ್ ಡಾಟಾ ಅಂತಿದೆಯಲ್ಲ, ಡಿಲೀಟ್ ಬ್ರೌಸರಿಂಗ್ ಡಾಟಾ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಈ ಥರ ಇಂಟರ್ಫೇಸ್ ಬರ್ತಿರುವಂಥದ್ದು. ನಂತರ ಇಲ್ಲಿ ನೀವು ಲಾಸ್ಟ್ ಅವರ್ ಅಂತ ಕಾಣಿಸ್ತಿದ್ದಿಲ್ಲ ನೋಡಿ, ಇಲ್ಲಿ ಟೈಮ್ ರೇಂಜಲ್ಲಿ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇಷ್ಟೊಂದು ಆಪ್ಷನ್ ಇರುವಂಥದ್ದು. ಇಲ್ಲಿ ನೀವು ಆಲ್ ಟೈಮಲ್ಲಿ ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡಿದ್ರೆ ನೀವು ಈ ಒಂದು ಮೊಬೈಲಲ್ಲಿ ಅಕೌಂಟ್ ಲಾಗಿನ್ ಮಾಡಿದವಾಗ ಏನೆಲ್ಲ ಸರ್ಚ್ ಮಾಡಿದ್ದೀರಾ ನೋಡಿ, ಅದೆಲ್ಲ ಕೂಡ ಸರ್ಚ್ ಮಾಡುವಂಥ ಹಿಸ್ಟ್ರಿ ಡಿಲೀಟ್ ಆಗ್ತಿರುವಂಥದ್ದು. ಹಾಗೆ ನೀವು ಇಲ್ಲಿ 4 ವೀಕ್ಸಲ್ಲಿ ಕ್ಲಿಕ್ ಮಾಡಿದ್ರೆ 4 ವೀಕ್ಸ್ನ ಸರ್ಚ್ ಹಿಸ್ಟ್ರಿ ಡಿಲೀಟ್ ಆಗುತ್ತೆ. ಹಾಗೆಯೇ 7 ಡೇಸ್ ಮತ್ತು 24 ಅವರು, ಹಾಗೆಯೇ 1 ಅವರ್ ಮತ್ತು 15 ಮಿನಿಟ್ ಇರುವಂಥದ್ದು. ಇದರಲ್ಲಿ ನೀವು ಯಾವುದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಮಾಡ್ತೀರ ನೋಡಿ, ಆ ಒಂದು ಟೈಮ್ನಲ್ಲಿ ಸರ್ಚ್ ಆದಂಥ ಎಲ್ಲ ಹಿಸ್ಟ್ರಿ ಕೂಡ ಡಿಲೀಟ್ ಆಗುತ್ತೆ. ನಾನು ನಿಮಗೆ ಇಲ್ಲಿ ತೋರಿಸ್ಲಿಕ್ಕೋಸ್ಕರ 15 ಮಿನಿಟ್ ಸೆಲೆಕ್ಟ್ ಮಾಡ್ತೇನೆ ನೋಡಿ. ಇಲ್ಲಿ ಸರ್ಚ್ ಹಾಕೊಂಡು ಡನ್ ಆಗಿದೆ. ನಂತರ ಇಲ್ಲಿ ಕೆಳಗಡೆ ಡಿಲೀಟ್ ಡಾಟಾ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಇದು ಡಿಲೀಟ್ ಆಗುತ್ತೆ. ನೀವು 15 ನಿಮಿಷದಿಂದ ಸರ್ಚ್ ಮಾಡಿದರೆ ಓಕೆ ಅಂತ ಬರುತ್ತೆ, ಓಕೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಲ್ ಟೈಮಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಸರ್ಚ್ ಮಾಡಿರಲ್ಲ ಇವೆಲ್ಲ ಕೂಡ ಡಿಲೀಟ್ ಆಗ್ತಿರುವಂಥದ್ದು. ಇನ್ನೊಂದು ಸಲ ತೋರಿಸ್ತೇನೆ ನಾನು ನಿಮಗೆ. ಇಲ್ಲಿ 24 ಅವರಲ್ಲಿ ಕ್ಲಿಕ್ ಮಾಡ್ಕೊಂಡು ತೋರಿಸ್ತೇನೆ. ಇಲ್ಲಿ ನಾನು 24 ಅವರಲ್ಲಿ 3 ಸೈಟನ್ನು ಸರ್ಚ್ ಮಾಡಿದ್ದೆ. ಇಲ್ಲಿ ನೋಡಿ ಕಾಣಿಸ್ತಾ ಇರುವಂಥದ್ದು. ಆ ಒಂದು 3 ಸೈಟ್ ಇಲ್ಲಿ ಡಿಲೀಟ್ ಆಗುತ್ತೆ. ನೋಡಿ 24 ಅವರಲ್ಲಿ ಸರ್ಚ್ ಆದಂಥ ಸೈಟ್ ಇಲ್ಲಿ ಡಿಲೀಟ್ ಆಗಿರುವಂಥದ್ದು. ಹೀಗೆ ಫ್ರೆಂಡ್ಸ್ ನೀವು ಇಲ್ಲಿ ಸರ್ಚ್ ಮಾಡ್ಕೊಂಡು ಡಿಲೀಟ್ ಮಾಡುವಂಥದ್ದು. ಇದಿಷ್ಟು ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ಈಗ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.